ಮನೆಯಲ್ಲಿ ಏನು ಕೆಲಸಕ್ಕೆ ಹಾಕಿದ್ದೆ? ಅವಳು ಮನೆಯಲ್ಲಿಲ್ಲ, ಚಿತ್ರ ಜೊತೆ ಬೆಂಗಳೂರಿಗೆ ಕಳಿಸಿದ್ದೀನಿ. ಚಿತ್ರ ಜೊತೆ ಕಳಿಸಿದ್ಯಾ? ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಯಾಕೆ? ಒಂದೆರಡು ದಿನ ಅವಳು ನಮ್ಮ ಕಣ್ಣಿಗೆ ಕಾಣದೇ ಇದ್ರೆ ಅದೇ ದೊಡ್ಡ ಸಮಾಧಾನ. ಆ ಚಿತ್ರ ನಂಬಿ ಅವಳ ಜೊತೆ ಕಳಿಸಿದ್ಯಾ? ನಾನಿಲ್ಲಿ ಅವಳನ್ನ ತೊಲಗಿಸೋ ಉಪಾಯ ಮಾಡಿದ್ರೆ ನೀನು ಅವಳನ್ನ ಬಚಾವ್ ಮಾಡಿ ಇಲ್ಲ ಇರೋ ಹಾಗೆ ಮಾಡ್ತಾ ಇದೆಯಲ್ಲ. ಅಲ್ಲ ರುಕ್ಮಿಣಿ, ಚಿತ್ರ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾಳೆ ಅಂತ ಏನ್ ಗ್ಯಾರಂಟಿ? ಸೀದಾ ಚಂದ್ರಗಿರಿ ಕರ್ಕೊಂಡು ಹೋದ್ರೆ? ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ರೀ. ಬೆಂಗಳೂರಿಗೆ ಹೋದವಳು ಹಾಗೆ ಎಲ್ಲಾದ್ರೂ ಹಾಳಾಗಿ ಹೋಗ್ತಾಳೆ, ಪೀಡೆ ತೊಲಗುತ್ತೆ ಅಂತ ಕಳಿಸ್ಬಿಟ್ಟೆ. ಚಿತ್ರ ಮೊದಲೇ ನಮ್ಮ ಮೇಲೆ ಉರ್ಕೋತಾ ಇದ್ದಾಳೆ. ಈ ಸಂದರ್ಭನ ಉಪಯೋಗಿಸ್ಕೊಳ್ಳದೆ ಇರ್ತಾಳ? ಮತ್ತೆ ಗಲಾಟೆ, ಮತ್ತೆ ಹಳೆ ಕಥೆನೇ ನಡೆಯುತ್ತೆ. ಮತ್ತೆ ಈಗೇನ್ರಿ ಮಾಡೋದು? ಹಲೋ ಕಾಳಪ್ಪ. ಹೇಳ್ರಿ ದಣಿ. ಅಲ್ಲಿ ಕಲ್ಪನಾ ಬಂದಿದ್ದಾಳೆ. ಕಲ್ಪನಾ? ಇಲ್ರಿ, ನಾನು ನೋಡ್ದಂಗಿಲ್ಲ. ಯಾಕ, ಏನಾಯ್ತು? ಏನಿಲ್ಲ, ನನ್ನ ಸೊಸೆ ಜೊತೆ ಹೋಗಿದ್ದಾಳಂತ. ಅಲ್ಲಿಗೇನಾದ್ರು ಬಂದ್ಲ ಅಂತ ಕೇಳಿದೆ ಅಷ್ಟೆ. ಇಲ್ರಿ, ಇಲ್ಲಿ ಯಾರಿದ್ದಾರ ಅಂತ ಹಾಕಿ ಬರ್ತಾಳ. ಮಂಜುಳಾ ಕೂಡ ಊರ್ ಬಿಟ್ಟಾಳ್ರಿ, ಅವ್ರ ಕುಟುಂಬನ ಊರಾಗಿಲ್ಲ. ಸರಿ ಬಿಡು, ಒಳ್ಳೇದಾಯ್ತು. ಏನಾಯ್ತು? ಅಲ್ಲಿಗೆ ಹೋಗಿಲ್ವಂತೆ. ಸದ್ಯ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಬಿಡಿ. ಎಲ್ಲಿಗೆ ಹೋಗ್ತಾಳೆ? ಮತ್ತೆ ವಾಪಸ್ ಬರ್ತಾಳೆ. ಹಾಗೇನ್ ಮಾಡ್ತೀಯಾ? ನಾವು ಮೊದಲು ಈ ಹರಿ ಅರ್ಚನ ಒಂದ್ ಮಾಡೋ ಕೆಲಸನ ಮುಗಿಸ್ಬಿಡೋಣ. ಅವಳು ವಾಪಸ್ ಬರೋದ್ರೊಳಗೆ ಇವರಿಬ್ಬರ ಪ್ರಸ್ಥ ಮುಗಿದಿರ್ಬೇಕು. ಅದು ಹೇಗೆ? ನಿನ್ನ ಸೊಸೆ ತವ್ರ ಮನೆಗೆ ಹೋಗಿ ಕೂತಿದ್ದಾಳಲ್ಲ. ಅದೇ ನನ್ನ ಸೊಸೆಗೆ 100 ವರ್ಷ ಆಯುಸ್ಸು. ಈಗಷ್ಟೇ ಇವಳು ವಿಚಾರಣೆ ಮಾತಾಡ್ತಾ ಇದ್ವಿ. ಹೌದಾ? ಅರ್ಚನಾ, ಮೊದಲು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚುವಂತೆ. ಬಾ ಬಾ ಸೀತಾ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಿ ಬಾವ? ಚೆನ್ನಾಗಿದ್ದೀನಿ. ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಪರವಾಗಿಲ್ಲ, ಆರಾಮಾಯ್ತಲ್ಲ. ರುಕ್ಮಿಣಿ, ಕಾಫಿ. ಹರಿ ಇಲ್ಲಿ ಅದ್ಗೆ ಇಲ್ಲೇ ಇಲ್ಲ. ಬಂದೆ ಮಗಳೇ. ಅರ್ಚನಾ, ಬೇಗ ಸ್ನಾನ ಮಾಡಿ ರೆಡಿ ಆಗು, ನಾನು ಪೂಜೆಗೆ ವ್ಯವಸ್ಥೆ ಮಾಡ್ತೀನಿ. ಹಾ ಸರಿ ಅತ್ತೆ. ಬನ್ನಿ ಚಿನ್ನಣ್ಣ. ಏನ್ ಬಿಟ್ಟ? ಅಪ್ಪ, ನಾನು ಬೆಂಗಳೂರಿಗೆ ಹೋಗಿ ಬಂದ ವಿಷಯನ ಮಾವನ ಹತ್ರ ಹೇಳಕ್ಕೆ ಹೋಗಬೇಡಿ. ಯಾಕೋ? ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ. ಅವ್ರು ತಪ್ಪು ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋಕೆ ಏನಿದೆ ಬಿಟ್ಟ? ಅಪ್ಪ, ಸದ್ಯಕ್ಕೆ ಆ ವಿಚಾರ ಬೇಡ. ನಾನು ಫ್ರೆಶ್ ಆಗಿ ಬರ್ತೀನಿ. ಆಗಲ್ಲ ರೀ, ಎಷ್ಟೆಲ್ಲ ಹೇಳ್ಬೇಕು ನಿಮಗೆ? ಅವ್ರ ತಂದೆ ತಾಯಿಗೂ ಅದನ್ನ ಹೇಳಿ ಕಳ್ಸಿದ್ದೀನಿ, ಮತ್ತೆ ಮತ್ತೆ ಅದನ್ನ ಹೇಳ್ತಿದ್ದೀರಲ್ಲ. ಯಾಕೆ ಅಂತ ಹೇಳಿ. ರೀ, ಯಾಕ್ರಿ ಹೇಳಬೇಕು? ಹೇಳೋದನ್ನೆಲ್ಲ ಹೇಳಾಗಿದೆ. ಪ್ರಣವ್, ಅಮಿತಾ ದೇವದಾಸಿ ಅಂತ ಅಲ್ಲ? ಹೌದು, ದೇವದಾಸಿ ಹುಡುಗಿನ ನಾನು ಒಪ್ಪಲ್ಲ, ನಮ್ಮ ತಂದೆ ತಾಯಿನೂ ಒಪ್ಪಲ್ಲ. ದೇವದಾಸಿ ಅಂದ್ರೆ ಅವಳು ಹುಡುಗಿನೇ ಅಲ್ವಾ? ವ್ಯತ್ಯಾಸ ಏನಿದೆ ನೋಡಿ ಪ್ರಣವ್, ನಾನು ದೇವದಾಸಿ ಮನೆ ಹುಡುಗಿ, ಆದ್ರೆ ಈಗ ಇವ್ರ ಮನೆ ಸೊಸೆ. ರೀ, ಅದು ನಿಮಗೆ ಬಿಟ್ಟಿದ್ರಿ. ನಿಮ್ಮನೆಯವರು ನಿಮ್ಮನ್ನು ಒಪ್ಪಿದ್ದಾರೆ, ಆದ್ರೆ ನಮ್ಮನೆಯವರು ಒಪ್ಪಲ್ಲ.
ನಿಮ್ಮನೇಲಿ ನಡೆದಿದ್ದೆ ನಮ್ಮನೇಲಿ ನಡಿಬೇಕು ಅನ್ನೋ ರೂಲ್ಸ್ ಏನು ಇಲ್ವಲ್ಲ. ಆದರೆ ನೀವು ಅಮಿತಾನ್ ಇಷ್ಟಪಟ್ಟಿದ್ರಿ ಅಲ್ವಾ? ಅದೆಲ್ಲ ಹಳೆ ಕತೆ. ಹಳೆದು ನೆನೆಸ್ಕೊಂಡು ಅಳ್ತಾ ಕೂರೋದಕ್ಕೆ ನನ್ನ ಹತ್ರ ಟೈಮು ಇಲ್ಲ, ಮನಸ್ಸು ಇಲ್ಲ. ನಿಮಗೆಲ್ಲ ಪ್ರಣವ್, ಆದರೆ ಅಮಿತಾ ದಿನ ನಿಮಗೋಸ್ಕರ ಕಣ್ಣೀರು ಹಾಕ್ತಿರ್ತಾಳೆ. ನಿಮಗಾಗೆ ಬದುಕ್ತವಳವಳು. ಈಗಲೂ ಅಷ್ಟೇ ಒಬ್ಬಳೇ ಕೊರಗ್ತಿರ್ತಾಳೆ. ಯಾರ ಹತ್ರ ಮಾತಿಲ್ಲ, ಕತೆ ಇಲ್ಲ. ಊಟ ಮಾಡಿದ್ರೆ ಮಾಡಿದ್ಲು, ಬಿಟ್ರೆ ಬಿಟ್ಲು. ಅವಳನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಪ್ರಣವ್. ಅದಕ್ಕೆ ನಾನು ಕಾರಣನೇನ್ರಿ? ಅವಳೇ ಮಾಡ್ಕೊಂಡಿರೋ ಕರ್ಮ ಅದು. ಅರೆ ಅವಳೇನ್ರಿ ಮಾಡಿದ್ಲು? ರಾತ್ರಿ ನಮ್ಮೂರ್ನವ್ರು ಅವಳನ್ನ ಎಳ್ಕೊಂಡು ಹೋಗಿ ದೇವದಾಸಿ ಮಾಡಿದ್ರೆ ಅವಳದೇ ತಪ್ಪಿದೆ ಹೇಳಿ? ಏಯ್, ಈಗ ಅದೆಲ್ಲ ಬೇಡ ರೀ. ನನಗೆ ದೇವದಾಸಿ ಹುಡುಗಿ ಬೇಡ ಅಂದ್ರೆ ಬೇಡ ಅಷ್ಟೇ. ಪ್ರಣವ್, ಈ ಕಡೆ ತಿರುಗಿ ಸ್ವಲ್ಪ ಪ್ಲೀಸ್. ಪ್ರಣವ್, ನಿಮ್ಮ ಮಾತಿನಲ್ಲಿ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ರೇ, ಎಲ್ಲ ಬಹಿರಂಗ ಆಗಿರುವಾಗ ಮುಚ್ಚಿಡೋದೇನ್ರಿ ಇದೆ ಇದರಲ್ಲಿ? ಪ್ರಣವ್, ನೀವು ದೇವದಾಸಿ ಬೇಡ ಅಂತಿದ್ದೀರೋ ಅಥವಾ ಅದ್ಯಾವನೋ ಚಂದ್ರಗಿರಿ ಮೊಕ್ತೇಸರ ಅಂತ ಅವನ ಜೊತೆ ಅಮಿತಾಗ್ ಸಂಬಂಧ ಇತ್ತು ಅಂತ ಪೇಪರ್ನಲ್ಲಿ ಬಂದಿತ್ತಲ್ಲ, ಅದಕ್ಕೆ ಬೇಡ ಅಂತಿದ್ದೀರಾ? ಅದು ನಿಜಾನೇ ತಾನೆ. ಏನು, ನಮ್ಮೂರಿನ ಮುಕ್ತೇಶ್ವರನ ಜೊತೆ ಅಮಿತಾ ಅಕ್ಕನ ಸಂಬಂಧನಾ? ಚಿತ್ರಕ್ಕ, ಏನಿದೆಲ್ಲ? ಹೌದು ಕಣೆ, ಹಾಗಂತ ಜನ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಅದನ್ನೇ ನಿಜ ಅಂತ ಇವ್ರು ನಂಬಿದ್ದಾರೆ ಅಲ್ವಾ ಪ್ರಣವ್? ರೇ, ಅದು ನಿಜಾನೋ ಸುಳ್ಳೋ ನನಗೆ ಯಾಕ್ರಿ? ರೇ, ನನಗೆ ಸಂಬಂಧ ಪಡೆದೇ ಇರೋ ವಿಚಾರ ನನಗೆ ಬೇಕಾಗಿಲ್ಲ ಅಷ್ಟೇ. ಆದ್ರೆ ನಮಗ್ ಬೇಕು. ಅವನ್ ಯಾವನ ಹೇಳಿದ ಮಾತು ನಂಬ್ತೀರಾ? ನಿಮ್ಮನ್ ಪ್ರೀತಿಸಿದ ಹುಡುಗಿ ಅಮಿತಾ, ಅವಳ ಮಾತು ನಂಬಲ್ಲ ಅಲ್ಲ? ನೋಡಿ ಪ್ರಣವ್, ಚಂದ್ರಗಿರಿ ಇರೋದು ಶಿವಮೊಗ್ಗದ ಯಾವುದೋ ಮೂಲೆಯಲ್ಲಿ. ಅಮಿತಾ ಇರೋದು ಸಕಲೇಶ್ಪುರದಿಂದ 30 ಕಿಲೋಮೀಟರ್ ದೂರದಲ್ಲಿ. ಆ ಊರಿಗೂ ಈ ಊರಿಗೂ 250 ಕಿಲೋಮೀಟರ್ ಅಂತರ ಇದೆ. ಅಂಥದ್ರಲ್ಲಿ ಈ ಊರಿಂದ ಆ ಊರಿಗೆ ಹೋಗಿ ಅವ್ರ ಅಪ್ಪನ ವಯಸ್ಸಿನ ವ್ಯಕ್ತಿ ಜೊತೆ ಅಮಿತಾ ಸಂಬಂಧ ಇಟ್ಕೊಳ್ತಾಳ? ಇದು ನಮ್ಮ ಮಾತೇನ್ರಿ? ಯಾರಿಗ್ ಗೊತ್ತು ರೀ, ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ. ಹಾಗಾದ್ರೆ ಅದೇ ಊರಿನ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದಿದಾರಲ್ಲ, ಈ ಕಲ್ಪನಾನು ಅದೇ ಊರಿನವರು ಅಂತ ಹೇಳ್ತಿದಾರಲ್ಲ, ಅದೇ ಬೇರೆ ಕತೆ ಪ್ರಣವ್. ಪ್ರಣವ್, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಒಂದು ಹುಡುಗಿ ಒಬ್ಬ ಹುಡುಗನ ಜೊತೆ ಸಂಬಂಧ ಇಟ್ಕೋಬೇಕು ಅಂದರೆ ಆ ಹುಡುಗ ಇವಳಿಗೆ ತುಂಬ ಪರಿಚಯದವನಾಗಿರ್ಬೇಕು. ಅವನ್ನ ಇವಳು ಇಷ್ಟಪಟ್ಟಿರ್ಬೇಕು. ಅಥವಾ ಅವನ ಹತ್ರ ತುಂಬ ದುಡ್ಡಿದ್ದು ಆ ದುಡ್ಡನ್ನು ಇವಳು ಇಷ್ಟಪಟ್ಟಿರ್ಬೇಕು. ಅಥವಾ ಅವರಿಬ್ರು ಒಂದೇ ವಯಸ್ಸಿನವರಾದರೂ ಆಗಿರಬೇಕು ಅಲ್ವಾ ಪ್ರಣವ್? ಆದರೆ ನಮ್ಮ ಅಮಿತಾ ಮುಕ್ತೇಶ್ವರನ ಮಧ್ಯೆ ಅಂಥದ್ದೇನೂ ಇರಲಿಲ್ಲ ಪ್ರಣವ್. ಅಲ್ಲ ಪ್ರಣವ್, ನೀವೇ ಯೋಚನೆ ಮಾಡಿ. ಅಂಥವನ ಜೊತೆ ಸಂಬಂಧ ಇಟ್ಕೊಳ್ಳೋಕ್ಕೆ ನಮ್ಮ ಅಮಿತಂಗೇನು ಹುಚ್ಚಿಡ್ದಿದ್ಯಾ? ಅದರಲ್ಲೂ ನಿಮ್ಮಂಥ ಒಳ್ಳೆ ಹುಡುಗ ಸಿಕ್ಕಿರುವಾಗ. ಯಾರ್ಯಾರ ಅವಶ್ಯಕತೆ ಏನೇನಿರುತ್ತೋ ಯಾರಿಗೂ ಇಲ್ಲ, ಅಂತ ಯಾವ ಅವಶ್ಯಕತೆನೂ ಅಮಿತಾಗಿಲ್ಲ. ಅವ್ರ ಅಪ್ಪನಿಗೆ 250 ಎಕರೆ ಕಾಫಿ ತೋಟ ಇದೆ, ಬೇಕಾದಷ್ಟು ದುಡ್ಡಿದೆ, ನಿಮ್ಮಂತ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಚಂದ್ರಗಿರಿ ಅನ್ನೋ ಊರೇ ಅವಳು ಗೊತ್ತಿಲ್ಲ. ಯಾರೋ ಮಾಡಿದ ಪಾಪಕ್ಕೆ 7 ಬಣ್ಣ ನರಕ ಮಾಡ್ಬಿಟ್ರು ಪಾಪಿಗಳು. ಅದಾದ್ಮೇಲೆ ಅವಳು ಇದುವರೆಗೂ ನಕ್ಕೇ ಇಲ್ಲ ಪ್ರಣವ್. ಪ್ರಣವ್, ಅವಳಿಗೆ ತಾನು ದೇವದಾಸಿ ಆಗಿದ್ದೀನಿ ಅನ್ನೋ ಶಾಕ್ಗಿಂತ ದೊಡ್ಡ ಶಾಕು ನೀವು ಅವಳನ್ನ ತಿರಸ್ಕರಿಸಿದ್ದು. ನೋಡಿ ಪ್ರಣವ್, ನೀವು ಮಾಡ್ಲಿಂಗ್ ಫೀಲ್ಡಲ್ಲಿ ಇದ್ದೀರ. ದಿನ 100 ಜನ ಹುಡುಗಿರ ಮಧ್ಯೆ ಕೆಲಸ. ನನ್ನ ಪ್ರೊಫೆಷನ್ ಬಗ್ಗೆ ಗೌರವ ಇದೆ ರೀ. ಇವಳು ದಿನಕ್ಕೊಬ್ಬ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡೋ ಥರ ನಾನು ದಿನಕ್ಕೊಬ್ಳು ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡಿಲ್ಲ ರೀ. ಇನ್ನು ಅಮಿತಾಗೆ ಬಾಯ್ ಫ್ರೆಂಡ್ಸಾ? ನಿಮ್ಮನ್ನು ಬಿಟ್ರೆ ನೀವು ನೋಡಿದ್ದೀರಾ? ನೋಡಿದವ್ರು ಇದ್ದಾರೆ.
ಅವಳು ಕಾಲೇಜಲ್ಲಿ ಆಡಿದ ಆಟಗಳನ್ನ ಅವಳು ಕ್ಲೋಸ್ ಫ್ರೆಂಡ್ಸೇ ವರ್ಣಿಸ್ತಾರೆ. ಬೇಕಾದ್ರೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಪ್ರಣವ್, ಅಮಿತಾ ಹಾಗೆ ಅಂತ ಪ್ರೂವ್ ಮಾಡೋ ಅವಳು ಕ್ಲೋಸ್ ಫ್ರೆಂಡ್ ಯಾರು? ಸಹನಾ ಅಂತ. ನೋಡಿ, ನಿಮ್ಮ ಮೇಲೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಚಾರದಲ್ಲಿ ಇನ್ನಷ್ಟು ಒತ್ತಾಯ ಮಾಡಬೇಡಿ ಪ್ಲೀಸ್. ವರ್ಷ ಈ ಮನೆಗೆ ಲಕ್ಷ್ಮಿಯಾಗಿ ನೀನು ಬಾಳ್ಬೇಕು ಅರ್ಚನಾ. ಇದು ನಿನ್ನ ಮನೆ. ಹುಟ್ಟಿದ ಮನೆಯ ಗೌರವ ಘನತೆಯನ್ನ ಬೆಳಗೋದು ಕೊಟ್ಟ ಮನೆಯಂತೆ. ನಿನ್ನ ಮನೆ, ಈ ಮನೆ, ಎರಡೂ ಮನೆಯ ಗೌರವ ನಿನ್ನ ಕೈಲಿದೆ. ಅರ್ಚನಾ, ನಿನ್ನ ಮುಖದಲ್ಲಿ ನಗು ನೋಡಕ್ಕೆ 2 ವರ್ಷದಿಂದ ಕಾದಿದ್ದೆ ಮಗಳೇ. ಖುಷಿಯಾಗಿರ್ಬೋದು. ಇವತ್ತಿಂದ ನಿನ್ನ ಹೊಸ ಜೀವನ ಶುರು ಬಗಳೆ. ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡು. ಬಂಗಾರದಂಥ ಕುಟುಂಬ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ಅತ್ತೆ ಮಾವ, ಇನ್ನೇನು ಬೇಕು ಹೇಳು. ಇನ್ಮೇಲೆ ನಿಂಗೆ ಯಾರ ಕಾಟನೂ ಇಲ್ಲ. ಕಲ್ಪನಾ ಎಲ್ಲಿ? ಅವಳು ಬಲಗೈ ತರ ಇದ್ದ ಅವಳ ಅಕ್ಕ ಮಂಜುಳ ಊರಿಗೆ ಹೋಗಿದ್ದಾಳೆ. ಇನ್ನು ಈ ಎಡಗೈಗೆ ಇಲ್ಲೇನು ಕೆಲಸ? ಹರಿನೂ ಕಾಣ್ತಿಲ್ಲ. ಹರಿ ಅಲ್ಲಿ ಇಲ್ಲಿ ತೋಟ ಅಂತ ಅಲಿತಿರ್ತಾನೆ. ಅರ್ಚನಾ ಬರೋ ವಿಷಯ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಕರೆ ಕಳಿಸಿದ್ದೀನಿ. ಹಾ, ಹರಿ ಬಂದ ತಕ್ಷಣ ಎಲ್ರೂ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲ ಸರಿ ಹೋದ್ರೆ ಅರ್ಚನೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಎಲ್ಲೂ ಒಳ್ಳೇದಾಗ್ತಾ ಇದೆ. ನಮ್ಮ ಕುಲದೇವರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಈಗಲೂ ಬಿಡಲ್ಲ. ಖಂಡಿತ ಹೋಗೋಣ. ಎಲ್ಲರೂ ಒಟ್ಟಿಗೆ ಸೇರಿ ಹೋಗೋದೇ ದೊಡ್ಡ ಪುಣ್ಯ.
ಶಾಲೆಗೆ ಬರ್ತೀಯ ನೀನು? ರೈಮ್ಸ್ ಏನಾದರೂ ಬರ್ತದ ನಿಂಗೆ ಹೇಳಲಿಕ್ಕೆ? ಬರುತ್ತಾ? ಇದನ್ನೊಮ್ಮೆ ಅಕ್ಷರಗಳಲ್ಲಿ ಬರೆಯುವಂಥದ್ದು 2005. ಹಾಂ, ಹುಟ್ಟಿದ ಸ್ಥಳ ಹೇಳಿ. ಶಿಕಾರಿಪುರ. ಹಾಂ. ಗ್ರಾಮ ಯಾವುದು ಬರ್ತದೆ? ಸಂಪಿಗೆಪುರ. ಹಾಂ. ಪಟ್ಟಣ ಕೂಡ ಅದುವೆಯಾ? ತಾಲೂಕು? ಶಿವಮೊಗ್ಗ ಜಿಲ್ಲೆ. ಶಿಕಾರಿಪುರ ತಾಲೂಕು. ಹಾಂ, ಅದೇ. ಇಲ್ಲಿ ಮಗುವಿನ ತಂದೆ ಹೆಸರು ಬರಲಿಕ್ಕಿದೆ. ಹೇಳಿ ಅಮ್ಮ, ಮಗುವಿನ ತಂದೆ ಹೆಸರು? ತಂದೆ ಹೆಸರೇನು ಹೇಳ್ತೀರಾ? ತಂದೆಯ ಹೆಸರು